पार्थाय प्रतिबोधितां भगवता नारायणेन स्वयं. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ಸು ಪಡಿಬೇಕು ಅನ್ನೋ ಒಂದು ಹಂಬಲ, ಆಸೆ ಇದ್ದೇ ಇರುತ್ತೆ. ಯಾರಿಗೆ ತಾನೇ ವೈಫಲ್ಯ, ತಾನು ಮಾಡುವ ಕೆಲಸಗಳಲ್ಲಿ ಬೇಕು ಅನ್ನೋಂಥದ್ದಿರುತ್ತೆ, ಯಾರಿಗೂ ಇರಲ್ಲ. ಆದರೆ ಯಾವಾಗಲೂ ಸಹ ಯಶಸ್ಸು ಪಡೆಯೋದಕ್ಕೆ ಬಹುಶಃ ಆಗ್ರಹ ಇರಬಹುದು ಅಥವಾ ವೈಫಲ್ಯ ಸಹ ಕಾಣಬಹುದು. ಹಾಗಾದರೆ ಭಗವಾನ್ ಕೃಷ್ಣನ ಸಂದೇಶ ಪ್ರತಿಯೊಬ್ಬರು ಜೀವನದಲ್ಲಿ ಯಶಸ್ಸು ಪಡೆಯಬೇಕು ಅನ್ನೋದು ಹೇಗೆ? ಈ ಶ್ಲೋಕದಲ್ಲಿದೆ ನೋಡಿ. ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋ ಯತ್ರ, ತಾನು ಮಾಡುವ ಕೆಲಸಗಳು, ಅದರಲ್ಲಿ ಎರಡು ಥರ ಅಪ್ರೋಚಸ್ ಇರುತ್ತೆ. ಒಂದು, ಆ ಕೆಲಸ, ಆ ಕರ್ತವ್ಯ ಮತ್ತು ನಾನು ಅನ್ನೋದು ಮಾತ್ರ ಇರುತ್ತೆ. ಇನ್ನೊಂದು ಅಪ್ರೋಚಲ್ಲಿ ಭಗವಂತನ ಕೃಪೆಯಿಂದ ನನಗೆ ಈ ಕೆಲಸ ಮಾಡುವ ಒಂದು ಆಪರ್ಚುನಿಟಿ, ಒಂದು ವಿಶೇಷವಾದ ಒಂದು ಸ್ಥಾನ, ಪರಿಸ್ಥಿತಿ ಸಿಕ್ಕಿದೆ ಅನ್ನೋ ರೀತಿ ಭಾವನೆ ಇರುತ್ತೆ. ಇದರಲ್ಲಿ ನಾನು ಮತ್ತು ನನ್ನ ಕರ್ತವ್ಯ ಮಾತ್ರ. ಈಗ ಆಸ್ತಿಕರು ಅಂತ ಹೇಳ್ತೀವಿ, ನಾಸ್ತಿಕರು ಅಂತ ಹೇಳ್ತೀವಿ. ಆಸ್ತಿಕರು ಅಂದರೆ ಯಾರಾದರೆ ದೇವರಿದ್ದಾನೆ, ಅವನ ಕೃಪೆಯಿಂದ ನಾನು ಪ್ರತಿಯೊಂದು ಕೆಲಸ ಮಾಡೋಕ್ಕಾಗ್ತಿದೆ ಅನ್ನುವಂಥ ಭಾವನೆ. ನಾಸ್ತಿಕರು ಅಂತ ಹೇಳಿದ್ರೆ ಅದೆಲ್ಲ ನಾವು ದೇವರು ಅನ್ನೋ ಮಾತನ್ನು ನಂಬಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಅದರಲ್ಲಿ ನಾನು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಸಾಕು ಅನ್ನೋ ರೀತಿಯೂ ಸಹ ವ್ಯಾಖ್ಯಾನಗಳಿದೆ. ಆದರೆ ನಾಸ್ತಿಕರು ಅಂದರೆ ದೇವರು ಇಲ್ಲ, ನಾನು ಮಾಡೋ ಕೆಲಸನೇ ಗ್ರೇಟ್, ಶ್ರೇಷ್ಠ ಅಂತ ಹೇಳಬೇಕಾದಾಗ ಅವರು ಆ ಕರ್ತವ್ಯ ಮತ್ತು ತಾನು ಅನ್ನೋ ಎರಡು ಮಾತ್ರ ಇರುತ್ತೆ. ಅಲ್ಲಿ ಅವರ ಪ್ರಯತ್ನ ಸಕ್ಸಸ್ ಆಯಿತು ಅಂತ ತುಂಬ ಖುಷಿ ಪಡ್ತಾರೆ. ಆ ಪ್ರಯತ್ನದಲ್ಲಿ ಅವರು ವೈಫಲ್ಯ ಕಾಣ್ತಾರೆ ಅಂತ ಹೇಳಿದಾಗ ಅವರಿಗೆ ಡಿಪ್ರೆಷನ್ ಆಗುತ್ತೆ, ಅಥವಾ ಮನಸ್ಸಿನ ಒಂದು ಕ್ಲೇಶಗಳು ಬರುತ್ತೆ, ಅಥವಾ ಮನಸ್ಸಿನ ಒಂದು ಸಮತೋಲನವನ್ನು ಕಳ್ಕೊಳ್ತಾರೆ. ಹಾಗಾದರೆ ಈಗ ನಾವು ಆಸ್ತಿಕರು ಅಂತ ಹೇಳ್ತೀವಿ. ಯಾರು? ದೇವರಿದ್ದಾನೆ, ಭಗವಂತ ಇದ್ದಾನೆ, ಅವನ ಶಕ್ತಿ, ಅವನು ನನಗೆ ಶಕ್ತಿ ತುಂಬಿದ್ದಾನೆ, ನನಗೆ ಪ್ರತಿಯೊಂದು ವ್ಯವಸ್ಥೆ ಕೊಟ್ಟಿದ್ದಾನೆ, ಅವನ ಕೃಪೆಯಿಂದ ನಾನು ಮಾಡ್ತೀನಿ ಅಂತ ಭಾವನೆ ಇರುವಂಥವರು ಅದೇ ಒಂದು ಸಕ್ಸಸ್, ಅವರು ಯಶಸ್ಸು ಕಾಣದಾಗ ಖುಷಿ ಪಡ್ತಾರೆ. ಆ ಯಶಸ್ಸು ತಮ್ಮ ಕರ್ತವ್ಯಗಳಲ್ಲಿ, ತಮ್ಮ ಎಫರ್ಟ್ಸಲ್ಲಿ ಕಾಣಿಸ್ದಿರ ಇದ್ದಾಗ ಅವರ ಮನಸ್ಸು ಕುಂಗಲ್ಲ, ಅವ್ರ ಮನಸ್ಸು ಕೆಳಗೆ ಬೀಳಲ್ಲ, ಮನಸ್ಸು ಒಂದು ಉತ್ತಮವಾದ ಸ್ಥಿತಿನಲ್ಲೇ ಇರುತ್ತೆ. ಯಾಕೆ? ಇದು ನಾನು ಮಾಡಿದ ಪ್ರಯತ್ನ, ಮತ್ತೊಂದು ಪ್ರಯತ್ನ ಮಾಡ್ತೀನಿ, ಪುನಃ ಇನ್ನೊಂದು ಪ್ರಯತ್ನ ಮಾಡ್ತೀನಿ, ಇದರಲ್ಲಿ ನಾನು ಸಕ್ಸಸ್ ಕಾಣಬಹುದು, ಯಶಸ್ಸು ಕಾಣಬಹುದು ಅಂತ. ಯಾಕೆ? ಅವರಲ್ಲಿ ಒಂದು ಆತ್ಮ ಪ್ರೇರಣೆ, ಸ್ವಯಂ ಪ್ರೇರಣೆ ಅಂತ ಇರುತ್ತೆ. ಭಗವಂತನ ಕೃಪೆಯಿಂದ ಸ್ವಯಂ ಪ್ರೇರಣೆ, ಸೆಲ್ಫ್ ಇನ್ಸ್ಪೈರ್ಡ್ ಪೀಪಲ್ ಅಂತ ಅದಿರುತ್ತೆ. ಹಾಗಾಗಿ ಅವರು ಒಂದು ಹೆಜ್ಜೆ ಮತ್ತೊಂದು ಎಫರ್ಟ್ ಹಾಕ್ತಾ ಆ ಸಕ್ಸಸ್ ಕಾಣೋವರೆಗೂ ಸಹ ಅವರು ಅದರಿಂದ ಹಿಂದೆ ಬಿದ್ದಿರ್ತಾರೆ. ಈ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನ ಕೊಡುವಂಥ ನಮಗೆ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಜ್ಞಾರ್ಥಾತ್ ಕರ್ಮಣೋರ್ಯಸ್ತ್ರ ಅಂದರೆ ಮಾಡುವ ಕೆಲಸಗಳಲ್ಲಿ ಬ್ರಹ್ಮ ಭಾವನೆ, ಭಕ್ತಿಯಿಂದ, ಭಗವತ್ ಕೃಪೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಮಾಡುವಂಥದ್ದು. ಅದರಿಂದ ಏನಾಗುತ್ತೆ? ಲೋಕೋಯಂ ಕರ್ಮಬಂಧನ. ಅವರು ಆ ವೈಫಲ್ಯದಲ್ಲಿ ಸಿಗಾಕೊಂಡು ನರಳುವಂಥದ್ದಿರಲ್ಲ, ಹುಮ್ಮಸ್ಸು ಬೆಳೆಸ್ಕೊಂಡು ಮತ್ತೆ ಕೆಲಸ ಮಾಡೋಂಥದ್ದಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ನಾವು ಮಾಡುವ ಕೆಲಸದಲ್ಲಿ ನಾನು, ಆ ಕೆಲಸ ಮತ್ತು ಅವನ ಕೃಪೆ, ಅದು ಅನ್ನೋ ಭಾವನೆಯಿಂದ ಸೇರಿಕೊಂಡಾಗ ಅದು ಯಜ್ಞ ಆಗುತ್ತೆ. ಯಜ್ಞ ಅಂತ ಹೇಳಿದ್ರೆ ಒಂದು ಹೋಮ ಹವನಗಳಲ್ಲಿ ಮಾಡಿ, ಒಂದಷ್ಟು ತುಪ್ಪ ಹಾಕಿ, ಒಂದಷ್ಟು ಶ್ಲೋಕಲ್ಲಿ ಹೇಳಿ ಮಾಡಿದಂಥದ್ದು ಮಾತ್ರನೇ ಅಲ್ಲ, ಅದು ಮಾಡುವಂಥದ್ದು ಇದೆ. ಆದರೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಭಗವಂತನ ಕೃಪೆಯಿಂದ, ಬ್ರಹ್ಮ ಭಾವನೆಯಿಂದ ಆ ಮಾಡುವ ಕೆಲಸ ಅದು ಯಜ್ಞ ಆಗುತ್ತೆ. ಇದರಲ್ಲಿ ನಿರುತಿ ಯಜ್ಞ ಆಗುತ್ತೆ,
ಶೂದ್ರೋಚಿತ ಸೇವೆ, ವಿಪ್ರೋಚಿತ ಸೇವೆ, ವೈಶ್ಯೋಚಿತ ಸೇವೆ, ಕ್ಷತ್ರಿಯೋಚಿತ ಸೇವೆ ಅಂತ ಒಂದು ವರ್ಣಗಳ ಸೇವೆ ವರ್ಣ ಅಂತಲ್ಲ. ಆ ಭಾವನೆಯಿಂದ ಮಾಡುವಂಥ ಕೆಲಸ. ಇನ್ನೊಬ್ಬರಿಗೆ ರಕ್ಷಣೆ ಕೊಡಬೇಕು, ಇನ್ನೊಬ್ಬರಿಗೆ ನಾವು ಸಪೋರ್ಟ್ ಮಾಡಬೇಕು, ಇನ್ನೊಬ್ಬರಿಗೆ ಆರ್ಥಿಕವಾಗಿ ಒಂದಷ್ಟು ಸಪೋರ್ಟ್ ಮಾಡಬೇಕು. ಅವರಿಗೆ ಒಂದು ವಿದ್ಯೆ ಆಗ್ಬೋದು, ಒಂದು ಊಟ ತಿಂಡಿಗಾಗ್ಬೋದು, ಒಂದು ಬಟ್ಟೆಗಾಗ್ಬೋದು. ಈ ರೀತಿ ಬೇರೆ ಬೇರೆ ಒಬ್ಬರಿಗೊಂದು ಫಿಸಿಕಲ್ ಆಗಿ ನಾನು ಸಪೋರ್ಟ್ ಮಾಡಿ ಅವ್ರಿಗೆ ಏನೋ ಅಂತ ನೋವು ಸಂಕಟ ಇರುವಂಥದ್ರಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಈ ರೀತಿ ಮಾಡುವಂಥದ್ರಲ್ಲಿ ಈ ಒಂದು ಸೇವೆಗಳು ಬರುತ್ತೆ. ಒಂದು ಸೇವಾ ಮನೋಭಾವ ಬೆಳೆಸ್ಕೊಳ್ತಾರೆ, ತ್ಯಾಗದ ಮನೋಭಾವ ಬೆಳೆಸ್ಕೊಳ್ತಾರೆ. ಮತ್ತು ನಾನು ಮಾಡುವ ಕೆಲಸದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಸಹ ನನಗೂ ಸಂತೋಷ ಆಗಬೇಕು, ಭಗವಂತನಿಗೆ ನಾನು ಮಾಡುವ ಕೆಲಸ ಪ್ರೀತಿ ಆಗಬೇಕು ಅನ್ನೋ ಭಾವನೆಯಿಂದ ಕೆಲಸ ಮಾಡ್ತಾನೆ. ಹಾಗಾಗಿ ಅರ್ಜುನ, ನೀನು ಮಾಡುವ ಕೆಲಸದಲ್ಲಿ ಭಕ್ತಿ ಭಾವನೆಯಿಂದ, ಬ್ರಹ್ಮ ಭಾವನೆಯಿಂದ ನೀನು ಮಾಡುವ ಕೆಲಸದಲ್ಲಿ ನೀನು ಯಶಸ್ಸನ್ನು ಕಾಣ್ತೀಯ ಅಂತ ಹೇಳುವಂಥದ್ದು ಈ ಭಗವದ್ಗೀತಾ ಈ ಶ್ಲೋಕದ ಸಾರಾಂಶ. ಪುನಃ ಭೇಟಿಯಾಗೋಣ. ನಮಸ್ಕಾರ.